ಶುಕ್ರವಾರ ಬೆಳಗ್ಗೆ ಮೇ 6ನೇ ತಾರೀಕು ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೆ. ಬೆಳಗ್ಗೆ ಬಾಗಿಲಿಗೆ ನಾನು ಹಾಕಿರುವಂಥ ರಂಗೋಲಿ ಇದು. ಹಾಗೆ ಮಾಮೂಲಾಗಿ ಗೇಟ್ ಹತ್ರ ಲಕ್ಷ್ಮೀ ಹೃದಯ ಕಮಲವನ್ನು ನಾನು ಹಾಕ್ತೀನಿ. ಹಾಗೆ ಬೆಳಗ್ಗೆ ಸ್ವಲ್ಪ ಗ್ಯಾಸ್ ಕಟ್ಟಿಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತೊಳೆಯೋವು ಏನಾದರೂ ಇದ್ದರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ರಾತ್ರಿ ಹಾಗೆ ಅಲ್ಲಿ ಸ್ವಲ್ಪ ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇದಾದ ನಂತರ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ಬೆಳಗ್ಗೆ ದೇವ್ರ ಮನೆಗೆ ಹಾಕಿರೋವಂಥ ರಂಗೋಲಿನೇ ಮುಂಚೆ ಬಾಗಿಲಿಗೂ ಕೂಡ ಅದನ್ನೇ ಹಾಕಿದ್ದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ದೇವ್ರ ಪೂಜೆ ಎಲ್ಲ ಆಗಿದೆ. ಇದು ಶುಕ್ರವಾರದ ಪೂಜೆ. ದೇವ್ರ ಪೂಜೆ ಎಲ್ಲ ಆಯಿತು. ನೈವೇದ್ಯಕ್ಕೆ ಸಕ್ಕರೆನ ನೈವೇದ್ಯ ಮಾಡಿದ್ದೆ. ಹಾಗೆ ಟಿಫನ್ನಿಗೆ ಪಡ್ಡು ಮತ್ತು ಕೊಬ್ಬರಿ ಚಟ್ನಿನ ಮಾಡಿದ್ದೆ. ಪಡ್ಡು ಸ್ವಲ್ಪ ಕೊಬ್ಬರಿ ಚಟ್ನಿ ಅಂತ ಮಾಡಿದ್ದೆ. ಹಾಗೆ ಅವತ್ತು ಮೇ 6ನೇ ತಾರೀಕು ನನ್ನ ಮಗನ ಹುಟ್ಟಿದ ಹಬ್ಬ, ಅವನದು ಬರ್ತ್ಡೇ ಇತ್ತು. ಹಾಗಾಗಿ ನಾವು ಸ್ವಲ್ಪ ಅಂತ ಜೋರಾಗಿ ಇನ್ನೂ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಲ್ಲ. ಹಾಗೆ ಸ್ವಲ್ಪ ಕೇಕ್, ಅವನ ಫ್ರೆಂಡ್ಸ್ ಎಲ್ಲ ಕೇಕ್ ತೊಗೊಂಡು ಬಂದು ಕೇಕನ್ನೆಲ್ಲ ಕತ್ತರಿಸಿ ಸಿಂಪಲ್ಲಾಗಿ ಮಾಡಿದ್ವಿ. ಅದರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೋಡ್ಕೊಂಬನ್ನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVSC ವ್ಲಾಗ್ಸ್. ಇವತ್ತು ಶುಕ್ರವಾರ ಮೇ 6ನೇ ತಾರೀಕು ನನ್ನ ಮಗನ ಬರ್ಡೇ ಇದೆ. ಹಾಗಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನೈಟ್ ಡಿನ್ನರ್ಗೆ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವಿವಾಗ ಅಲ್ಲಿ ಹೋಗ್ತೀವಿ, ಯಾವ ಹೋಟ್ಲಿಗೆ ಹೋಗ್ತೀವಿ, ಏನೆಲ್ಲ ತೊಗೊತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ನಾನು ಜಾಸ್ತಿ ವ್ಲಾಗ್ನ ಮಾಡಲಿಲ್ಲ, ಸ್ವಲ್ಪನೇ ನಾನು ತೋರಿಸ್ತಾ ಬಂದಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆ, ನಾವಿವಾಗ
ಹೋಟ್ಲ್ ಹತ್ರ ಬಂದಾಯಿತು. ನೀವಿಲ್ಲಿ ನೋಡ್ಬೋದು ಶರದಿ ಗಾರ್ಡನ್ ರೆಸ್ಟೋರೆಂಟ್ ಅಂತ. ಇದು ಗಾರ್ಡನ್ ರೆಸ್ಟೋರೆಂಟೇ ಇದು. ಶರದಿ ಅಂತ ಫ್ಯಾಮಿಲಿ ರೆಸ್ಟೋರೆಂಟು, ತುಂಬ ಚೆನ್ನಾಗಿದೆ. ಪ್ಯೂರ್ ವೆಜಿಟೇರಿಯನ್ ಹೋಟ್ಲ್ ಇದು. ನೋಡಿ ಎಂಟ್ರೆನ್ಸಲ್ಲೇ ಎಷ್ಟು ಚೆನ್ನಾಗಿ ಗಾರ್ಡನ್ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಬೋರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಶರದಿ ಫ್ಯಾಮಿಲಿ ರೆಸ್ಟೋರೆಂಟ್. ತುಂಬ ಚೆನ್ನಾಗಿದೆ. ಹೋಗ್ತಿದ್ದಂಕ್ಲೆ ಈ ಥರ ಮೆಟ್ಲುಗಳಿದ್ದಾವೆ. ಕೆಳಗೆ ಮೆಟ್ಲು ಇಳ್ಕೊಂಡು ಹೋದರೆ ಫುಲ್ ಒಳಗೆಲ್ಲ ಇರೋದು ಗಾರ್ಡನ್. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಈ ಥರ ಶೋ ಗಿಡಗಳನ್ನೆಲ್ಲ ಹಚ್ಚಿ ಗ್ರಾಸನ್ನು ಬೆಳೆಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಯುನೀಕ್ ಆಗಿತ್ತು ಹೋಟ್ಲು. ಮಧ್ಯೆ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಮತ್ತು ಅದರ ಪಕ್ಕದಲ್ಲಿ ಹೂವಿನ ಗಿಡಗಳು ಕಾಣಿಸ್ತಾ ಇವೆಲ್ಲ, ಈ ಥರ ಹೂವಿನ ಗಿಡಗಳನ್ನು ಫುಲ್ಲೆಲ್ಲ ಹಚ್ಚಿದ್ದಾರೆ. ಆ ಕಡೆ ಕೂಡ ಇದೆ, ನಡುವ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಆ ಕಡೆ ಕೂಡ ಟೇಬಲ್ ಹಾಕಿ, ಆ ಕಡೆ ಕೂಡ ಕೂತ್ಕೊಂಡು ಊಟ ಮಾಡೋದಕ್ಕೆ ಟೇಬಲ್ಗಳನ್ನು ಹಾಕಿದ್ದಾರೆ. ಆ ಕಡೆ 4 ರಿಂದ 5-6 ಟೇಬಲ್ ಹಾಕಿದ್ದಾರೆ. ಒಂದು ಟೇಬಲಿಗೆ 4 ಜನ ಅನ್ನೋ ಥರ. ಇಲ್ಲಿ ಕೂಡ ನೀವು ನೋಡ್ಬೋದು ಈ ಥರ ಮಾಡಿದ್ದಾರೆ. ಇಲ್ಲಿ ಒಂಥರ ಟೆಂಟ್ ಆ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ಒಳಗಡೆ AC ರೂಮು ಅದು ಆ ಕಡೆ ಎಲ್ಲ ಇದೆ. ನಾವು ಒಳಗಡೆ ಹೋಗೋದು ಬೇಡ ಅಂತ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಆ ಕಡೆಯಿಂದ ಬರಲಿಕ್ಕೆ. ಆ ಕಡೆಯಿಂದ ನಾನು ಬಂದೆಲ್ಲ ಮೆಟ್ಲಿಳೋದು ತೋರಿಸಿದೆ. ಇದು ಹೋಟ್ಲು ಒಳಗಡೆ. ಮುಂದ್ಗಡೆ ಇಡೋದು ಗಾರ್ಡನ್ನಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ನಾವು ಹೊರಗಡೆನೆ ಕೂತಿದ್ವಿ. ಹಾಗೆ ಅದೇ ಹೇಳಿದ್ನಲ್ಲ ಆವಾಗಲೇ ನನ್ನ ಮಗನ ಬರ್ಡೇ ಇತ್ತು ಅಂತ, ಅದಕ್ಕೆ ಹೋಗಿದ್ವಿ ನಾವು. ಬೇರೆ ಇನ್ನೊಂದು ಹೋಟ್ಲಿಗೆ ಹೋಗಿದ್ವಿ, ಅದು ಇರಲಿಲ್ಲ. ಹಾಗಾಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ನೋಡಿ ಈ ಥರ 4 ಟೇಬಲ್ಗಳು ಇರೋವಂಥ ಒಂದು ಗಾರ್ಡನ್ ಹೋಟ್ಲಿದ್ದು. ಆ ಕಡೆ ಕೂಡ ಗಾರ್ಡನ್ ಮಾಡಿದ್ದಾರೆ, ಈ ಕಡೆಯೂ ಗಾರ್ಡನ್ ಇದೆ. ತುಂಬ ಚೆನ್ನಾಗಿದೆ. ನೋಡಿ ಒಂದ್ಸಲ ನೀವು. ತುಂಬ ತಂಪಾದಂತಹ ವಾತಾವರಣ. ಅವತ್ತು ಮಳೆ ಕೂಡ ಬಂದಿತ್ತು, ಒಂದು ಸ್ವಲ್ಪ ಮಳೆ ಬಂದು ಮಳೆ ಸ್ಟಾಪ್ ಆಗಿತ್ತು. ಅವಾಗ ನಾವು ಹೋದಾಗ ತುಂಬ ಚೆನ್ನಾಗಿತ್ತು. ಫುಲ್ ಎಲ್ಲ ಕಡೆ ವೈಟ್ ಫ್ಲವರ್ ಇರುವಂಥ ಗಿಡಗಳನ್ನೇ ಹಾಕಿದ್ದಾರೆ. ಎಲ್ಲ ಗಿಡಗಳಲ್ಲೂ ಹೂ ಬಿಟ್ಟಿತ್ತು, ತುಂಬ ಚೆನ್ನಾಗಿ. ನೋಡಿ ಶರದಿ ಗಾರ್ಡೇನಿಯಾ ಫ್ಯಾಮಿಲಿ ರೆಸ್ಟೋರೆಂಟ್ ಮೆನು ಬುಕ್ ಇದು ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ ಫೋನ್ ನಂಬರ್ ಇದೆ, ಎಲ್ಲಿದೆ ಹೋಟ್ಲ್ ಅಂತ ಕೂಡ ಇದೆ. ಇಲ್ಲಿ ಗಾರ್ಡನ್ ಸಮಾರಂಭ ವೇದಿಕೆ ಅಂತ ಕೂಡ ಒಂದು ವೇದಿಕೆ ಇದೆ. ಬಹುಶಃ ಯಾರಾದರೂ ಪಾರ್ಟಿ ಗಿಟಿ ಮಾಡೋರಿಗೆ ಇಲ್ಲಿ ಆ ಥರ ಇರ್ಬೋದು. ಹಾಗೆ ನಮ್ಮ ಟೇಬಲ್ ಮೇಲೆ ನೀವು ಲೋಟಗಳನ್ನು ನೋಡ್ತಾ ಇದ್ದೀರಲ್ಲ, ಹೊಸ ಅಂಗಡಿಯಿಂದ ತಂದಿರುವಂಥ ಹೊಸ ಕಪ್ಪುಗಳಿವು. ಈ ಹೋಟ್ಲು ಭಾಳ ದಿವಸ ಆಗಿಲ್ಲ ಶುರುವಾಗಿ ಅನಿಸುತ್ತೆ ಬಹುಶಃ. ನೋಡಿ ನಾವು ಮೊದಲು ಸೂಪಿಗೆ ಆರ್ಡರ್ ಮಾಡಿದ್ವಿ, ಸೂಪ್ ಬಂತು. ನನಗೆ ಟೊಮೊಟೊ ಸೂಪ್ ಅಂದರೆ ತುಂಬ ಇಷ್ಟ. ಆಮೇಲೆ ಪಾಪಡ್, ಮಸಾಲ ಪಾಪಡ್ ತೊಗೊಂಡ್ವಿ. ನೀವು ಅನ್ಕೋಬೋದು ಪ್ರತಿ ಸಲ ಹೋದಾಗ ಇವ್ರು ಇದನ್ನೇ ತಗೊತಾರಂತ. ನೋಡಿ ನಾನು ಅಲ್ಲೇ ಕೂತ್ಕೊಂಡು 1-2 ಕ್ಲಿಪ್ಪಿಂಗ್ನ ತಗೊಂಡೆ. ಹಾಗೆ ನಾವು ಆರ್ಡರ್ ಮಾಡಿರುವಂಥ ಐಟಮ್ಸ್ ಒಂದೊಂದಾಗಿ ಬರ್ತಾ ಇತ್ತು ನೋಡಿ. ಕಾಜು ಮಸಾಲ ತೊಗೊಂಡಿದ್ವಿ, ಹಾಗೆ ಬಟರ್ ಕುಲ್ಚಾ, ಹಾಗೆ ವೆಜ್ ಬಿರಿಯಾನಿ. ಇದು ನಮ್ಮ ಒಂದು ಊಟ. ನಾವು ಇದಕ್ಕಿಂತ ಜಾಸ್ತಿ ಯಾವುದು ತಗೊಳ್ಳೋದಿಲ್ಲ. ಓಕೆ, ನೋಡ್ತಾ ಇದ್ದೀರಲ್ಲ, ಊಟ ಕೂಡ ತುಂಬ ಚೆನ್ನಾಗಿತ್ತು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.